ನನ್ನ ಹೆಸರು ದೀಪಶ್ರೀ ಅಂತ. ನಾನು ದಿವ್ಯಾ ಮ್ಯಾಮ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ. ಫಸ್ಟ್ ಆಫ್ ಆಲ್ ನಾನು ದಿವ್ಯಾ ಮ್ಯಾಮ್ ಕ್ಲಾಸ್ ಜಾಯ್ನ್ ಆಗಿದ್ದೆ ನಂಗೆ ತುಂಬ ಖುಷಿ ಇದೆ. ಆ ವಿಡಿಯೋಸ್ ಎಲ್ಲ ನಾನು ತುಂಬ ನೋಡ್ತಿದ್ದೆ. ಹಾಗೆ ನೋಡ್ತಿರುವಾಗ ಸ್ಕ್ರಾಲ್ ಮಾಡ್ತಿರುವಾಗ ಅಚಾನಕ್ಕಾಗಿ ಅವ್ರದ್ದು ಕ್ಲಾಸಸ್ ನಡೀತಿದೆ ಅಂತ ಗೊತ್ತಾಯಿತು. ಆಲ್ರೆಡಿ ಒಂದು ಡೇ ಆಗಿತ್ತು, ಬಟ್ ಆದರೂ ನಾನು ಕೂಡ ಜಾಯ್ನ್ ಆದೆ. ಆಗಲೇಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ತುಂಬ ಸ್ಟ್ರಾಂಗ್ ಇತ್ತು. ಆ ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ದರ ಹಿನ್ನೆಲೆ ನಂಗೆ ಒಂದಷ್ಟು ಗೊತ್ತಿತ್ತು ಲಾ ಆಫ್ ಅಟ್ರಾಕ್ಷನ್ಸ್ ಬಗ್ಗೆ. ಆಮೇಲೆ ಇನ್ನೊಂದಷ್ಟು ಗೊಂದಲಗಳು ಸ್ಟಾರ್ಟ್ ಆಗಿತ್ತು. ಹೀಲಿಂಗ್ಸ್ ಅಂದರೆ ಏನು, ಅದರ ಹಿಂದೆ ಸೈನ್ಸ್ ಏನು, ಮತ್ತು ಈ ಮೈಂಡ್ಫುಲ್ನೆಸ್ ಅಂದರೆ ಏನು ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಮ್ಯಾಮ್ ಕ್ಲಾಸ್ಗೆ ಜಾಯ್ನ್ ಆದಾಗಲೇ ನಂಗೆ ಗೊತ್ತಾಗಿದ್ದು. ನನ್ನ ಇಂಟೆನ್ಷನ್ಸ್ ಆಲ್ರೆಡಿ 20% ಅದ್ರ ಬಗ್ಗೆ ಗೊತ್ತಿತ್ತು. ಮ್ಯಾಮ್ ಕ್ಲಾಸ್ಗೆ ನಾನು ಜಾಯ್ನ್ ಆಗಿ ಅವರ ಕ್ಲಾಸ್ ಮುಗಿದ ತಕ್ಷಣ ನಾನು ಇನ್ನಷ್ಟು ಕ್ಲಾರಿಟಿಯನ್ನು ಹೊಂದ್ಕೊತೀನಿ, ಇಷ್ಟು ಪರ್ಸೆಂಟೇಜ್ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದಕ್ಕಿಂತಲೂ ಜಾಸ್ತಿ ನಂಗೆ ಅರ್ಥ ಆಗಿದೆ. ಕ್ಲಾರಿಟಿ ನಮಗೆ ನಾವು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಂಡಾಗ ಅವ್ರ ಕ್ಲಾಸಸ್ ತುಂಬ ಅಂದರೆ ತುಂಬ ಬೇಗನೆ ಅರ್ಥ ಆಗುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅವರ ಕ್ಲಾಸ್ ಅಂದರೆ. ಮ್ಯಾಮ್ ನಿಜವಾಗ್ಲೂ ನಾನು ತುಂಬ ಹೆಮ್ಮೆ ಆಗುತ್ತೆ. ನಾನು ಕೇಳ್ಕೊತಿದ್ದೆ ಯೂನಿವರ್ಸ್ಗೆ, ನನಗೆ ತುಂಬ ಗೊಂದಲ ಇದೆ, ಒಂದು ಒಳ್ಳೆ ಲೈಫ್ ಕೋಚ್ನ ನನಗೆ ಸಜೆಸ್ಟ್ ಮಾಡುವಂಥ ಅಲೈನೇ ದಿವ್ಯಾ ಮ್ಯಾಮ್. ಸೊ ನನಗೆ ನೆಗೆಟಿವ್ ಥಾಟ್ಸ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ಇನ್ನೊಂದು ಹೀಲಿಂಗ್ಸ್ ಕನ್ಫ್ಯೂಷನ್ಸ್ ಇತ್ತು. ಅದರ ಎಷ್ಟೆಲ್ಲ ಕನ್ಫ್ಯೂಸ್ ಆದಾಗ ಮ್ಯಾನಿಫೆಸ್ಟೇಷನ್ಸ್ ಹೇಗೆ ತಾನೇ ವರ್ಕ್ ಆಗುತ್ತೆ. ಸೊ ಅದರ ಸೈನ್ಸ್ ಏನು ಅಂತಲೇ ನಿಮಗೆ ಗೊತ್ತಿಲ್ಲ, ಆದರೆ ಮ್ಯಾನಿಫೆಸ್ಟೇಷನ್ ಹಾಗಾಯಿತು ಹಿಂಗಾಯಿತು ಅಂತ ನಾವು ಬೈಕೊತೀವಿ. ಅದರ ಹಿಂದೆ ಸೈನ್ಸ್ ಅನ್ನೋದು ನಮಗೆ ಯಾರಿಗೂ ಗೊತ್ತೇ ಇರಲ್ಲ. ಸೊ ಫಸ್ಟ್ ಆಫ್ ಆಲ್ ಮ್ಯಾನಿಫೆಸ್ಟೇಷನ್ಸ್ ಅಂದರೆ ನನಗೆ ಮ್ಯಾಮ್ ಕ್ಲಾಸಿಗೆ ಜಾಯ್ನ್ ಆದಾಗಲೇ ನಂಗೆ ಗೊತ್ತಾಗಿತ್ತು, ಅದೇನೂ ಅಲ್ಲ, ನಮ್ಮ ಮೈಂಡ್ಫುಲ್ನೆಸ್ ಕ್ಲಾರಿಟಿ ಥಾಟ್, ಆಲೋಚನೆಯನ್ನು ಪಾಸಿಟಿವ್ ಆಗಿ ನಾವು ಏನನ್ನು ಬಯಸ್ತೀವಿ, ತುಂಬ ಕ್ಲಾರಿಟಿಯಾಗಿ ಪಾಸಿಟಿವ್ ಆಗಿ ನಾವು ಏನು ಮಾಡ್ತೀವೋ ಅದೇ ಮ್ಯಾನಿಫೆಸ್ಟೇಷನ್ಸ್ ಅಂತ ನನಗೆ ಅರ್ಥ ಆಯಿತು. ತುಂಬ ಕ್ಲಾರಿಟಿ, ರಿಲೇಷನ್ಸ್ ಬಗ್ಗೆ ಒಂದಷ್ಟು ಅಫರ್ಮೇಷನ್ಸ್ ಆಗಿರ್ಬೋದು, ಹೀಲ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಹೋಪನೊಪ ಮತ್ತು ಗ್ರ್ಯಾಟಿಟ್ಯೂಡ್ ಇವೆಲ್ಲ ಕೂಡ ಅಪ್ಲೈ ಮಾಡಿದೆ. ಇಂದಿನ ಅವರ ಕೆಲವೊಂದು ವೀಡಿಯೋಸ್ಗಳನ್ನು ಕೂಡ ನಾನು ಅಪ್ಲೈ ಮಾಡಿಕೊಂಡಾಗ ಒಂದಷ್ಟು ಮತ್ತೆ ಕ್ಲಾರಿಟಿ ಸಿಕ್ತು. ಅವರ ಹಳೆ ವೀಡಿಯೋಸ್ ಪ್ಲಸ್ ನಾನು ಕೆಲವೊಂದು ಓದಿದ ಬುಕ್ಸ್ ಪ್ಲಸ್ ಮ್ಯಾಮ್ ಕ್ಲಾಸಸ್, ಸೊ ಎಲ್ಲ ಸೇರಿ ನನಗೆ ಕ್ಲಿಯರ್ ಇಂಟೆನ್ಸಿಟಿ ಸಿಕ್ತು, ಕ್ಲಿಯರ್ ಅದು ಪಾತ್ ಸಿಕ್ತು ನನಗೆ. ದಿವ್ಯಾ ಮ್ಯಾಮ್ ನಿಜವಾಗ್ಲೂ ಎಷ್ಟು ಕ್ಲಾರಿಟಿ ಕೊಟ್ಟರು ಅಂದರೆ, ಹಾಗೆ ಮಾಡಬೇಕು ಕ್ಲಾಸ್ ಅಂದರೆ ಹೀಗೆ ಏನೇನೋ ಅಂತಾರೆ ಕೆಲವೊಂದು, ಬಟ್ ನಿಜವಾಗ್ಲೂ ಕ್ಲಾಸಸ್ ಅಂದರೆ ದಿಸ್ ಈಸ್ ರಿಯಲಿ ಅಮೇಝಿಂಗ್ ಕ್ಲಾಸಸ್. ಅವರ ಹೇಳುವಂತಹ ಒಂದೊಂದು ಮಾತಿಗೂ ಎಷ್ಟೊಂದು ಹೀಲಿಂಗ್ ಇದೆ ಅಂದರೆ, ನನಗೆ ಅವರು ರಿಲೇಷನ್ಶಿಪ್ ಬಗ್ಗೆ ಹೇಳಿದಾಗ ತುಂಬ ಕ್ಲಾರಿಟಿ ಸಿಕ್ಬಿಡ್ತು. ಯಾಕೆಂದರೆ ನಾನು ಸೇರಿದ್ದೆ ರಿಲೇಷನ್ಶಿಪ್ಪಿಗೋಸ್ಕರ. ಸೊ ಹಾಗಾಗಿ ರಿಲೇಷನ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಸಖತ್ ಹೀಲ್ ಆಗ್ತಾ ಇದ್ದೆ ನಾನು. ತುಂಬ ಖುಷಿಯಿಂದ ಆ ಒಂದು ವಿಚಾರ ಹೇಳ್ಬೋದು ನಾನು. ಮತ್ತು ನಾವು ಕರೆಕ್ಟ್ ಪಾತಲ್ಲಿ ಹೋಗ್ತಿದ್ದೀವಿ ಅಂತ ಅನ್ನೋದೇ ಆದರೆ ನಮಗೆ ಕೆಲವೊಂದು ಸೈನ್ಸ್ ಕಾಣುತ್ತೆ ಅಂತಲೂ ಒಂದು ಹೇಳಿದ್ರು. ನಾನು ನಿಜವಾಗ್ಲೂ ಕಾಣ್ತಿತ್ತು. ಕೆಲವೊಂದು ಸೈನ್ಸ್ ಆಗಿರ್ಬೋದು, ಬಟರ್ಫ್ಲೈ ಆಗಿರ್ಬೋದು, ಅದೆಲ್ಲ ಕ್ಲಾರಿಟಿ ನಂಗೆ ಕೊಡ್ತಾ ಹೋದರು. ಸೊ ಮ್ಯಾನಿಫೆಸ್ಟೇಷನ್ಗಳ ಹಿಂದೆ ಇಷ್ಟೆಲ್ಲ ಪ್ರೋಸೆಸ್ಗಳು ಇದೆ, ಯಾವ ಕ್ಲಾಸಲ್ಲೂ ಹೇಳ್ಕೊಡಲ್ಲ. ಜಸ್ಟ್ ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಒಪನೊಪ ಅಂದರೆ ಏನು ಅಷ್ಟೇ ಹೇಳ್ತಾರೆ ಹೊರತು ಇದರ ಹಿಂದೆ ಇರುವಂತಹ ಸೈನ್ಸ್, ಕ್ಲಾರಿಟಿ, ಮೈಂಡ್ಫುಲ್ನೆಸ್, ಥಾಟ್ಸ್, ಈ ಗ್ರ್ಯಾಟಿಟ್ಯೂಡ್, ಇದು ಯಾವುದು ಕೂಡ ಕ್ಲಾರಿಟಿ ಇಲ್ಲದೇ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ. ನಿಜಕ್ಕೂ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ದಿವ್ಯಾ ಮ್ಯಾಮ್ ಕ್ಲಾಸ್ನ ಜಾಯ್ನ್ ಆಗಿದ್ದಕ್ಕೆ. ತುಂಬ ಹೆಮ್ಮೆ ಇದೆ. ಯಾರೆಲ್ಲ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ರು ನಿಜವಾಗ್ಲೂ ನೀವು ಅದೃಷ್ಟವಂತರು. ನಾನು ಯೂನಿವರ್ಸ್ಗೆ ಕೇಳ್ಕೊಂಡಾಗ ನನಗೆ ಇಂತಹ ಬ್ಯೂಟಿಫುಲ್ ಲೈಫ್ ಕೋಚ್ನ ನನಗೆ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೂ ಥ್ಯಾಂಕ್ಸ್, ಹಾಗೆ ದಿವ್ಯಾ ಮ್ಯಾಮ್ಗೂ ಥ್ಯಾಂಕ್ಸ್. ಮತ್ತು ಇದೇ ಥರ ಅವರು ಕ್ಲಾಸ್ ತೊಗೊಂಡ್ರೆ ನಾನು ಯಾವುದೇ ರೀತಿ ಬ್ಯುಸಿ ಇದ್ರೂ ಅಥವಾ ಏನೇ ಒಂದು ಸಂಕಷ್ಟ, ಒಟ್ಟಿನಲ್ಲಿ ಏನೇ ಇದ್ರೂ ಮುಂದಿನ ಕ್ಲಾಸ್ಗಳಲ್ಲಿ ನಾನು ಜಾಯ್ನ್ ಆಗ್ತೀನಿ. ಅವ್ರ ಕ್ಲಾಸ್ ನನಗೆ ತುಂಬಾ ಇಷ್ಟ ಆಗಿದೆ. ಸಿಕ್ಕಾಪಟ್ಟೆ ಹೀಲಾದೆ. ಅದರ ಹಿಂದೆ ಇರುವಂತಹ ಸಬ್ ಕಾನ್ಷಿಯಸ್ ಮೈಂಡ್ ಯಾವ ರೀತಿ ರೀಪ್ರೋಗ್ರಾಮ್ ಮಾಡ್ಕೋಬೇಕು, ಥಾಟ್ಸ್ ಯಾವ ರೀತಿ ಕೊಡಬೇಕು, ಅಫರ್ಮೇಷನ್ಸ್ ಯಾವ ರೀತಿ ಹೇಳಬೇಕು, ಹೋಪನೊಪನೋ, ಗ್ರ್ಯಾಟಿಟ್ಯೂಡ್, ಹೀಲಿಂಗ್, ರಿಲೇಷನ್ಶಿಪ್, ಮನಿ, ಪ್ರತಿಯೊಂದನ್ನು ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ, ಇಂಟೆನ್ಷನ್ ಕೊಡ್ತಾರೆ. ಕೆಲವೊಂದು ಅಫರ್ಮೇಷನ್ಸ್, ಮಿರರ್ ಅಫರ್ಮೇಷನ್ ಆಗಿರುತ್ತೆ, ಫಾರೆಡ್ ಅಫರ್ಮೇಷನ್ಸ್ ಆಗಿರುತ್ತೆ. ಅಮೇಝಿಂಗ್ ಆಗಿರುತ್ತೆ ದಿವ್ಯಾ ಮ್ಯಾಮ್ ಕ್ಲಾಸಿಗೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ದಿವ್ಯಾ ಮ್ಯಾಮ್ ಕ್ಲಾಸ್ಗೆ ಯಾರೆಲ್ಲ ಜಾಯ್ನ್ ಆಗ್ತಾರೋ ನಿಜವಾಗ್ಲೂ ಅವ್ರು ಅದೃಷ್ಟವಂತರು. ಅವ್ರ ಕ್ಲಾಸ್ನ ತಗೊಳ್ಳಿ. ಮತ್ತು ನನಗೆ ಇನ್ನೊಂದು ಹೆಲ್ಪ್ ಆಗಿದ್ದು ಅವರ ಒಂದು ರೆಕಾರ್ಡ್. ನಾನು ಕನ್ಫ್ಯೂಸ್ ಆದಾಗ, ಖುಷಿ ಆದಾಗ ಅವ್ರ ವಿಡಿಯೋ ನಾನು ಎರಡು ಸತಿ ನೋಡಿದ್ದೀನಿ. ಅವಾಗಲೇ ನಂಗೆ ಕ್ಲಾರಿಟಿ ಸಿಕ್ಕಿದ್ದು. ಈ ಥರ ರೆಕಾರ್ಡ್ ಕೂಡ ಕೆಲವೊಬ್ರು ಕೊಡಲ್ಲ, ಬಟ್ ಮ್ಯಾಮ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇಂತಹ ಲೈಫ್ ಕೋಚ್ ಸಿಗೋದಕ್ಕೆ ನಾವು ಪುಣ್ಯ ಮಾಡಿರಬೇಕು. ನನ್ನ ಎಲ್ಲ ಪ್ರೀತಿಯ ಹಾರೈಕೆ, ಗ್ರ್ಯಾಟಿಟ್ಯೂಡ್ ಎಲ್ಲ ಮ್ಯಾಮ್ಗೆ ಸೇರಲಿ. ಅವ್ರು ಇನ್ನಷ್ಟು ನಮಗೆ ಈ ಥರ ಕ್ಲಾಸಸ್ ಹೇಳ್ಕೊಡ್ಲಿ ಅಂತ ನಾನು ತುಂಬ ಪ್ರಾರ್ಥನೆ ಮಾಡ್ಕೊತೀನಿ.
ಮತ್ತು ವಿಡಿಯೋ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಅದಕ್ಕೂ ನಾನು ಸಾರಿ ಕೇಳ್ತೀನಿ. ಐ ಆಮ್ ಸಾರಿ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.